ಅದು ಡೇಟಾನು ಸರಿ. ಒಂದು 3 ವರ್ಷ ಅಂತ ಇದು ಯೂಸ್ ಮಾಡ್ತಾಯಿದ್ವಿ, ಜಿಯೋ ಲೊಕೇಟರ್ ಮಿಷನ್ನು. ಇದಕ್ಕೂ ಅದಕ್ಕೂ ಎಲ್ಲ ಟ್ಯಾಲಿ ಆಗುತ್ತೆ, ಸರಿನಾ? ಆಗಿದ್ರೆ ನಾನು ಮಾಡಿದ್ರ ಲೆಕ್ಕ, ನಾನು ಹೇಳಿದ್ರ ಲೆಕ್ಕ ಕರೆಕ್ಟ್ ಅಂತ ಹೇಳ್ಬೋದು, ರೈಟ್? ಓಕೆನಾ? ಬಟ್ ನಾವು ಬಂದು ಒಂದು ಸೋರ್ಸ್ಗೆ ಅರ್ಧ ಇಂಚು ತಗೊಳ್ತೀವಿ, ಮಿಷಿನ್ ಬಂದು ಜಾಸ್ತಿನೇ ತೋರಿಸ್ತೆ. ನನಗೇನು ಹೇಳೋಕ್ಕೆ ಬರ್ತೀವಿ ಅಂದರೆ, ಮಿಷಿನಲ್ಲಿ ಏನು ಹೇಳುತ್ತೋ ಅದರಿಂದ 50% ನಾವು ಲೆಕ್ಕ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಕಡಿಮೆ ನಾವು ನೋಡಬೇಕು, ದೇವರು ಜಾಸ್ತಿನೇ ಕೊಡ್ತಾರೆ, ಏನೂ ತೊಂದರೆ ಇಲ್ಲ. ಇದು ನೆನ್ನೆ ಬಂದು ಒಂದು ಶಾರ್ಟ್ ವಿಡಿಯೋ ಬಿಟ್ಟಿದ್ದೀವಿ, ಡಾಟಾಗಿ ಮಾತಾಡಿದ್ವಿ. ಇವತ್ತು ಅದೇನೇ ದೊಡ್ಡದಾಗಿ ಮಾಡಿಬಿಟ್ಟು ಮಾಡ್ತಾಯಿದ್ವಿ ಕಂಪ್ಲೀಟಾಗಿ. ಫಸ್ಟು ಏನು ಮಾಡ್ತೀವಿ ಅಂತ ನೋಡಿ. ಇದು ಬಂದು ಸೌಂಡು ಸ್ವಲ್ಪ ಜಾಸ್ತಿ ಇರುತ್ತೆ, ಅದನ್ನಲ್ಲಿ ಮಾತಾಡಿರೋ ಡೈಲಾಗ್ನೂ ಇರುತ್ತೆ, ಈಗ ಮಾತಾಡೋದು ಮಿಕ್ಸ್ ಆಗುತ್ತೆ, ಆಗ ಸ್ವಲ್ಪ ಕೇಳುವುದು ಅರ್ಥ ಆಗೋದು ಕಷ್ಟನೇ, ಸರಿನಾ? ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ನೀವು ಬೇರೆಯವ್ರಿಗೂ ಶೇರ್ ಮಾಡಿ. ಬೋರ್ವೆಲ್ ಇನ್ಫಾರ್ಮೇಷನ್ ವಿಡಿಯೋ ಅಂತ ಟೈಟಲ್ ಇಟ್ಟಿದ್ದೀವಿ. ಸೊ ನಿಮಗೆ ಯಾವುದು ಕ್ವಶನ್ಗಳು ಅದು ನೀವು ನನ್ನ ಹತ್ರ ಕೇಳಿದರೆ ಆ ಕ್ವಶನು ಆನ್ಸರ್ ಮಾಡೋ ಥರ ಒಂದು ವೀಡಿಯೋನೂ ಮಾಡ್ಬೋದು. ಈಗ ಜನ್ರಲ್ಲಾಗಿ ಏನು ಹೇಳ್ತಾರೆ, ಸರ್ ನನ್ನ ಬೋರ್ನಲ್ಲಿ ನೀರು ಬರುವುದಿಲ್ಲ ಅಂತ ಹೇಳ್ಬಿಡ್ತಾರೆ, ಏನು ವಿಷಯ ಗೊತ್ತಿಲ್ಲ. ಹಂಗಂದ್ರೆ ನಾವು ಹೆಂಗೆ ಮಾಡ್ಬೋದು? ಏನು ಮಾಡೋಂಗಿಲ್ಲ. ಸೊ ಆವಾಗ ಏನು ಮಾಡಬೇಕಂದ್ರೆ, ಫಸ್ಟು 2000 ರೂಪೀಸ್ ಸೈಟ್ ಇನ್ಸ್ಪೆಕ್ಷನ್ ಚಾರ್ಜ್ ಆಗುತ್ತೆ. ಅಲ್ಲಿ ಬಂದುಬಿಟ್ಟು ಸೈಟ್ ನೋಡೋಕ್ಕೆ, ಸರಿನಾ? ನೋಡಿಬಿಟ್ಟು ಏನೇನು ಮಾಡಬೇಕಂತ ಡೀಟೇಲ್ಸು ಫೀಡ್ಬ್ಯಾಕು ಕೊಡ್ತೀವಿ. ಫೀಡ್ಬ್ಯಾಕ್ ಕೊಟ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀವಿ. ಒಂದೊಂದು ಜಾಗದಲ್ಲಿ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಈಗ ಜಸ್ಟ್ ಎಕ್ಸಾಂಪಲ್ಗೆ ವೈರ್ ಮಾತ್ರ ಕಟ್ಟಾಗಿರುತ್ತೆ, ಅವುಗಳು ನೀರು ಬರಲ್ಲ ಅಂತ ತಿಳ್ಕೊಳ್ತಾರೆ, ಅವರು ಬೇರೆಯವ್ರಿಗೂ ತೋರ್ಸೋಕ್ಕೆ ಬರಲ್ಲ, ಸರಿನಾ? ಫಸ್ಟು ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಿದರೆ ಬೋರ್ವೆಲ್ನಲ್ಲಿ ನೀರು ಐತೆ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಕ್ಯಾಮರಾ ಸ್ಕ್ಯಾನಿಂಗಿನಲ್ಲಿ ನೀರಿದೆ ಅಂದರೆ ಸೊ ಮೋಟ್ರ್ ಫಾಲ್ಟು ಅಂತ ನಾವು ಗಸ್ ಮಾಡ್ಬೋದು. ಆವಾಗ ಸ್ವಿಚ್ ಆನ್ ಮಾಡಿ ನೋಡಬೇಕು, ಸ್ವಿಚ್ ಆನ್ ಮಾಡಿ ಎಷ್ಟು ಆ್ಯಂಪ್ಸ್ ತಗೊಳ್ತಾ ಇದೆ. ಈಗ ಆ್ಯಂಪ್ಸು